7 ಗಂಟೆಗೆ ಸಭೆ ಸೇರಿ ಎಲ್ಲಿ ಜಾಗ ಯಾವುದು ಕ್ರೀಡಾಂಗಣದಲ್ಲಿ ಸೇರಿ ಅಲ್ಲಿಂದ ಪ್ರಶ್ನೆ ಹೊರಟು ಕೆಂಪೇಗೌಡರು ಪ್ರತಿಭೆ ಮಾಲಾರ್ಪಣೆ ಮಾಡಿ ಅದನ್ನು ತಿರುಗಿ ಬಂದು ಸಭೆ ಮಾಡಿ ಸಭೆಯನ್ನು ಮುಕ್ತಾಯ ಮಾಡೋದು ಅಂತಕ್ಕಂಥದ್ದು ತೀರ್ಮಾನ ಆಗಿದೆ ಅಷ್ಟೇ. ಅದನ್ನು ಇದರಲ್ಲಿ ಈಗ ಸಭೆ ಔಪಚಾರಿಕವ ಸರ್ 27ನೇ ತಾರೀಕೆ 27ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಶುರುವಾಗಿ, ಯಾಕಂದರೆ 11 ಗಂಟೆಗೆ ಲೋಕಸಭಾ ಸದಸ್ಯರಿಗೆ ನನಗೆ ಈ ದೊಡ್ಡಬಳ್ಳಾಪುರದಲ್ಲಿ ನಾನು ಅಧ್ಯಕ್ಷನು, ಅಲ್ಲಿ ನಾನೇ ಅಧ್ಯಕ್ಷನು, ಲೋಕಸಭಾ ಸದಸ್ಯರು ಅವರು ಇರ್ತಾರೆ, ಇಬ್ಬರು ಅಲ್ಲಿ ಭಾಗವಹಿಸಬೇಕಾದ್ರೆ ಅಲ್ಲಿ ವರ್ಷ ಆದ್ದರಿಂದ ಅಲ್ಲಿ ಭಾಗವಹಿಸಬೇಕು. ಇನ್ನೇನು ಈಗ ಎಷ್ಟು ಜನ ಸೇರ್ಬೋದು ಸರ್ ಕಾರ್ಯಕ್ರಮಕ್ಕೆ? ನೋಡ್ಬೇಕು, ಸಾವಿರಾರು ಜನ ಸೇರಬೇಕು ಎಲ್ಲರಿಗೂ ಹೇಳ್ತೀವಿ. ಕೆಂಪೇಗೌಡರ ಬಗ್ಗೆ ಅಭಿಮಾನ ಇರ್ತಕ್ಕಂಥ ಅವರು ಮತ್ತು ಸಂಘದ ಬಗ್ಗೆ ಅಭಿಮಾನ ಇರ್ತಕ್ಕಂಥ ಸಾವಿರಾರು ಜನ ಸೇರಬೇಕು ಅಂತಕ್ಕಂಥದ್ದು ನಮ್ಮ ಅಭಿಮಾನ. ನೋಡೋಣ ಎಷ್ಟು ಜನ ಸೇರ್ತಾರೆ ಅಂತ. ವಿಶೇಷ ಈ ವರ್ಷ ಸರ್, ಇಷ್ಟು ವರ್ಷ ಇರೋಲ್ಲ ವಿಶೇಷ, ಈ ವರ್ಷ ವಿಶೇಷ ಏನು ಸರ್? ಈಗ ಒಕ್ಕಲಿಗರ ಸಂಘ ಬೆಂಗಳೂರು ಯಲಹಂಕದಲ್ಲಿ ಇಷ್ಟು ವರ್ಷ 18 ವರ್ಷಗಳಿಂದ ಮಾಡಿಲ್ಲ, ಈ ವರ್ಷ ಏನು ವಿಶೇಷ ಅಂತ? ಮಾಡಿಲ್ಲ ಅಂತಾನೆ ಮಾಡಬೇಕು, ಯಲಹಂಕದಲ್ಲೇ ಮಾಡಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ. ನಮ್ಮ ಸಂಘದ ಮಾಡಬೇಕು ಯಲಹಂಕದಲ್ಲಿ, ಯಲಹಂಕದ ಮೂಲಕನೇ ನಾಡನ್ನು ಕಟ್ಟಿರ್ತಕ್ಕಂಥ ಕೆಂಪೇಗೌಡರು ಅವ್ರ ಜಯಂತಿಯನ್ನು ಇಲ್ಲೇ ಮಾಡದೇ ಇದ್ದರೆ ಅದು ತಪ್ಪು ಅನ್ನೋವಂಥದ್ದನ್ನು ನಾವೆಲ್ಲ ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ. ಇವತ್ತು ಸಂಘದ ವತಿಯಿಂದ ನಾವೆಲ್ಲ ಕೂಡ ಸೇರಿ ಇವತ್ತು ಮಾಡ್ತಾ ಇದ್ದೀವಿ. ವರ್ಷ ಸಂಘದ ವತಿಯಿಂದ ಮಾಡ್ತೀವಿ ದೊಡ್ಡ ಸಂಖ್ಯೆಯಲ್ಲಿ. ಇವತ್ತಿನ ದಿವಸ ನಮ್ಮ ಜನಾಂಗದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ಆದ್ದರಿಂದ ಲೋಕಸಭಾ ಸದಸ್ಯರು ಇನ್ನು ಇರ್ತಕ್ಕಂಥ ಎಲ್ಲ ಸದಸ್ಯರುಗಳು ಕೂಡ ಈ ವರ್ಷ ಭಾಳ ವಿಜೃಂಭಣೆಯಿಂದ ಪ್ರದರ್ಶನ ಮಾಡಿ ವಿಜೃಂಭಣೆಯ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ಒಂದು ಅಭಿಲಾಷೆಯಿಂದ ಅವರೆಲ್ಲ ಆಸೆ ಪಟ್ಟಿದ್ದರಿಂದ ಕಾರ್ಯಕ್ರಮರ ಇಚ್ಛೆಯಂತೆ ನಾವು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಇದಕ್ಕೆ ನಮ್ಮ ಲೋಕಸಭಾ ಸದಸ್ಯರು ಕೂಡ ಅವರು ಒಪ್ಪಿಗೆ ಕೊಟ್ಟು ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ತೀರ್ಮಾನ. ನೀವಿನ್ನೂ ಆರ್ಟ್ ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.